ಶ್ರೀ ಗುರುದೇವ್. ಕುಂಭರಾಶಿಯವರಿಗೆ ಈ ವರ್ಷದ ಕೊನೆಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ, ಅಂದರೆ ಈ ಕೊನೆಯ ತಿಂಗಳಿನಲ್ಲಿ ನಿಮ್ಮ ಭವಿಷ್ಯ ಹೇಗಿದೆ, ಏನೆಲ್ಲ ಬದಲಾವಣೆಗಳನ್ನು ಕಾಣಬಹುದು, ಮತ್ತೆ ನಿಮ್ಮ ರಾಶಿಯ ಬಗ್ಗೆ ಬಹಳಷ್ಟು ಗುಪ್ತವಾದ ಸೀಕ್ರೆಟ್ ವಿಚಾರಗಳು ಈ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ತಿಳಿದುಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮಲ್ಲೂ ಹಲವಾರು ಮಾಹಿತಿಗಳು ಪ್ರತಿನಿತ್ಯ ನೀವು ತಿಳಿದುಕೊಳ್ಳಬಹುದು. ತಪ್ಪದೆ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ಕುಂಭರಾಶಿಯವರು ನೀವು ಸಾಮಾನ್ಯರಂತಲ್ಲ. ಜಗತ್ತು ಇರುವುದನ್ನು ನೋಡುವುದಿಲ್ಲ, ಬದಲಿಗೆ ಅದು ಹೇಗಿರಬೇಕು ಎಂದು ಕನಸು ಕಾಣುತ್ತೀರಿ. ನಿಮ್ಮ ನಿಜವಾದ ಶಕ್ತಿಯು ನಿಮ್ಮ ಸಾಮಾಜಿಕ ಕಳಕಳಿ ಮತ್ತು ನಿಮ್ಮ ದೃಷ್ಟಿಯ ಹಿಂದಿನ ಅಚಲವಾದ ವಿಶ್ವಾಸದಲ್ಲಿರುತ್ತೆ. ಶನಿಯ ಕಠಿಣ ಶಿಸ್ತು ನಿಮ್ಮನ್ನು ನಿರ್ಮಿಸುತ್ತದೆ ಹೊರತು ಮುರಿಯುತ್ತಿಲ್ಲ. ಇದು ನಿಮ್ಮ ಜೀವನದ ಅತಿ ದೊಡ್ಡ ಸತ್ಯ. ಇನ್ನು ನಿಮ್ಮ ರಾಶಿಯ ಅಧಿಪತಿ ಆಗಿರುವಂಥ ಶನಿ ಸಾಡೆಶಾತಿಯಲ್ಲಿ ಇರುವುದರಿಂದ ಮತ್ತು ನಿಮ್ಮ ರಾಶಿಯಲ್ಲಿ ಶನಿ ಇರುವುದರಿಂದ ಈ ತಿಂಗಳು ಶನಿಯು ನಿಮ್ಮ ವ್ಯಕ್ತಿತ್ವ, ಆರೋಗ್ಯ ಮತ್ತು ಜೀವನದ ಗುರಿಗಳಿಗೆ ಶಿಸ್ತು ಮತ್ತು ಸ್ಥಿರತೆಯನ್ನು ನೀಡುತ್ತಾನೆ. ಆದರೆ ಫಲಿತಾಂಶಗಳು ನಿಧಾನವಾಗಿದ್ದು ಅತಿಯಾದ ಶ್ರಮ ಅಗತ್ಯವಿರುತ್ತೆ. ಇನ್ನು ನೀವು ಹೆಚ್ಚು ಗಂಭೀರ, ಜವಾಬ್ದಾರಿಯುತ ಮತ್ತು ಪ್ರಾಯೋಗಿಕರಾಗಿರುತ್ತೀರಿ. ನಿಮ್ಮ ನೋಟ ಮತ್ತು ವರ್ತನೆಯಲ್ಲಿ ಗಾಂಭೀರ್ಯ ಹೆಚ್ಚುತ್ತದೆ. ಇದು ನಿಮ್ಮ ಜೀವನ ಶೈಲಿ ಮತ್ತು ದಿನಚರಿಯಲ್ಲಿ ಸ್ಥಿರವಾದ ಬದಲಾವಣೆಯಾಗಬಹುದು. ಶನಿಯು ಸಮಯದ ಮೌಲ್ಯವನ್ನು ಕಲಿಸುತ್ತಾನೆ, ಆದರೆ ಅತಿಯಾದ ಶ್ರಮ ಮತ್ತು ವಿಳಂಬದ ಕಾರಣದಿಂದಾಗಿ ಮಾನಸಿಕ ಒತ್ತಡವನ್ನು ಅನುಭವಿಸುವ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ನೀವು ತಾಳ್ಮೆಯಿಂದ ಇರಬೇಕು. ಮತ್ತೆ ದೀರ್ಘಕಾಲದ ಕಾಯಿಲೆಗಳು ಅಥವಾ ಕೀಲು ನೋವು, ಸಂಧಿವಾತ ಸಂಬಂಧಿತ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ನೀವು ಶಿಸ್ತಿನ ಜೀವನ ಶೈಲಿಯನ್ನು ಅನುಸರಿಸದಿದ್ದರೆ ಸಾಡೆಶಾತಿ ಶನಿಯು ನಿಮ್ಮನ್ನು ಬಲವಂತವಾಗಿ ಶಿಸ್ತಿಗೆ ಒಳಪಡಿಸುತ್ತದೆ. ಇನ್ನು ಗುರು ಪಂಚಮ ಸ್ಥಾನದಲ್ಲಿ ಇರುವುದರಿಂದ ಕುಂಭರಾಶಿಯವರಿಗೆ ಈ ತಿಂಗಳು ಗುರುಬಲ ಇರುತ್ತದೆ. ಗುರು ಮಿಥುನ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ಬುದ್ಧಿಶಕ್ತಿ, ಮಕ್ಕಳ ಕಡೆಯಿಂದ ಸಂತೋಷ ಮತ್ತು ಪುಣ್ಯದ ಫಲವನ್ನು ತಂದುಕೊಡುತ್ತಾನೆ. ಮತ್ತೆ ಪ್ರೀತಿ ಪ್ರೇಮ ವಿಚಾರಗಳಲ್ಲಿ ಅತ್ಯುತ್ತಮ ಸಮಯವನ್ನು ನೀಡುತ್ತಾನೆ. ಇದರಿಂದ ನಿಮ್ಮ ಸಂಬಂಧಗಳು ಬಲಗೊಳ್ಳುತ್ತವೆ. ಮಗುವಿಗೆ ನಿರೀಕ್ಷೆಯಲ್ಲಿರುವವರಿಗೆ ಶುಭ ಸೂಚನೆ, ಅಂದರೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಸಂತಾನ ಪ್ರಾಪ್ತಿ ಆಗಲಿದೆ. ನಿಮ್ಮ ಮಕ್ಕಳಿಂದ ಸಂತೋಷ ಮತ್ತು ಪ್ರಗತಿ ಇರುತ್ತದೆ. ಉನ್ನತ ಶಿಕ್ಷಣದಲ್ಲಿರುವವರು, ವಿದ್ಯಾರ್ಥಿಗಳಿಗೆ ಮತ್ತು ಹೊಸ ವಿಷಯಗಳನ್ನು ಕಲಿಯಲು ಬಯಸುವವರಿಗೆ ಅದ್ಭುತವಾದಂಥ ಯಶಸ್ಸನ್ನು ಕಾಣುತ್ತೀರಿ. ಇನ್ನು ರಾಹು ದ್ವಿತೀಯ ಮನೆಯಲ್ಲಿ ಇರುವುದರಿಂದ ಅಧಿಕ ರೀತಿಯ ಸಂಪತ್ತನ್ನು ಗಳಿಸುತ್ತೀರಿ. ಹಣಕಾಸು ಕ್ಷೇತ್ರದಲ್ಲಿ ಅನಿರೀಕ್ಷಿತ ಏರಿಳಿತ ಮತ್ತು ಉತ್ತಮವಾದಂಥ ಲಾಭಗಳನ್ನು ಗಳಿಸ್ತೀರಿ. ಆದರೆ ಇದು ದುರಾಸೆಯನ್ನು ಸಹ ಹೆಚ್ಚಿಸಬಹುದು. ಅಪಾಯಕಾರಿ ಹೂಡಿಕೆಗಳ ಬಗ್ಗೆ ಎಚ್ಚರ ಇರಲಿ. ಇನ್ನು ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಸಂವಹನದಲ್ಲಿನ ಗೊಂದಲಗಳು ಉಂಟಾಗಬಹುದು. ನಿಮ್ಮ ಮಾತುಗಳು ತಪ್ಪಾಗಿ ಅರ್ಥೈಸಲ್ಪಡುವ ಸಾಧ್ಯತೆಗಳು ಇದೆ. ಹಣಕಾಸಿನ ವಿಷಯಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಇನ್ನು ನಿಮ್ಮ ಮಾತುಗಳಲ್ಲಿ ಅತಿಯಾದ ಸುಳ್ಳು ಹೇಳುವ ಸಾಧ್ಯತೆಗಳು ಇರುತ್ತೆ. ಕುಟುಂಬ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಮಾತನಾಡುವಾಗ ಅತ್ಯಂತ ನಿಖರ ಮತ್ತು ಮೃದುವಾಗಿ ಮಾತನಾಡಬೇಕು. ಮತ್ತೆ ನಿಮ್ಮ ಮಾತಿನ ಕಡೆ ಸ್ವಲ್ಪ ಗಮನ ಇರಲಿ. ಮಾತಿನಲ್ಲಿ ಒಂದಿಷ್ಟು ಅರ್ಥ ಇರಲಿ. ಸುಮ್ಮನೆ ಜಗಳವಾಡುವ ಮಾತುಗಳು ಆಡಬೇಡಿ. ಒಟ್ಟಾರೆಯಾಗಿ ಮಾತಿನ ಕಡೆ ಸ್ವಲ್ಪ ಗಮನ ಇರಲಿ. ಇದರಿಂದ ತೊಂದರೆಗೆ ಒಳಗಾಗುತ್ತೀರಿ. ಹಾಗಾಗಿ ಹುಷಾರಾಗಿರಿ. ಇನ್ನು ಬಹಳ ಮುಖ್ಯವಾಗಿ ಅಷ್ಟಮ ಸ್ಥಾನದಲ್ಲಿ ಕುಜ ಮತ್ತು ಕೇತು ಇರುವುದರಿಂದ ರಹಸ್ಯವಾದ ವ್ಯವಹಾರಗಳು ಅಥವಾ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದರಿಂದ ನೀವು ದೂರ ಇರುವಂಥದ್ದು ಒಳ್ಳೆಯದು. ಇಲ್ಲವಾದರೆ ಸಮಸ್ಯೆಯ ಸುಳಿಯಲ್ಲಿ ನೀವು ಸಿಲುಕುತ್ತೀರಿ. ಕಾನೂನು ಮತ್ತು ಸರ್ಕಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ. ಈ ತಿಂಗಳ ಮಧ್ಯದಲ್ಲಿ ಅತಿಯಾದ ಖರ್ಚುಗಳನ್ನು ನಿಯಂತ್ರಿಸಿ. ಯಾವುದೇ ರೀತಿಯ ಸಾಲ ಕೊಡುವುದು ಅಥವಾ ಸಾಲ ತೆಗೆದುಕೊಳ್ಳುವುದರಿಂದ ದೂರ ಇರಿ. ಇದನ್ನು ನೀವು ಮಾಡಿದರೆ ಅದರಲ್ಲಿ ನೀವು ಹಣದ ಸಮಸ್ಯೆಗಳಲ್ಲಿ ಸಿಲುಕುತ್ತೀರಿ. ಇನ್ನು ನೀವು ಪ್ರಯಾಣ ಮಾಡುವಾಗ ಸ್ವಲ್ಪ ಹುಷಾರಾಗಿರಿ. ಗಾಯಗಳು, ಅಪಘಾತಗಳು ಅಥವಾ ಶಸ್ತ್ರಚಿಕಿತ್ಸೆಯ ಸಾಧ್ಯತೆಗಳು ಇರುತ್ತೆ. ವಾಹನ ಚಾಲನೆ ಮತ್ತು ಪ್ರಯಾಣದಲ್ಲಿ ತೀವ್ರ ಎಚ್ಚರಿಕೆ ಅಗತ್ಯವಾಗಿರುತ್ತೆ. ಇದರ ಜೊತೆಗೆ ನಿಮ್ಮ ಆರೋಗ್ಯವು ಕೂಡ ಚೆನ್ನಾಗಿ ನೋಡಿಕೊಳ್ಳಬೇಕಾಗುತ್ತೆ. ಇನ್ನು ಸೂರ್ಯ, ಬುಧ ಮತ್ತು ಶುಕ್ರ ಲಾಭಸ್ಥಾನದಲ್ಲಿ 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಉತ್ತಮ ಆದಾಯ ಮತ್ತು ಸಾಮಾಜಿಕ ಯಶಸ್ಸನ್ನು ನೀಡುತ್ತದೆ. ಆದರೆ ತಿಂಗಳ ಮಧ್ಯದಲ್ಲಿ ಈ 3 ಗ್ರಹಗಳು ವ್ಯಯಸ್ಥಾನದಲ್ಲಿ 12ನೇ ಮನೆಗೆ ಮಕರ ರಾಶಿಗೆ ಪ್ರವೇಶವನ್ನು ಮಾಡುವುದರಿಂದ
ಖರ್ಚುಗಳು ಮತ್ತು ವಿದೇಶಿ ವ್ಯವಹಾರಗಳ ಕಡೆಗೆ ಸ್ವಲ್ಪ ನೀವು ಗಮನವನ್ನು ವರ್ಗಾಯಿಸಬೇಕು. ಇನ್ನು ನಿಮ್ಮ ಆದಾಯದ ಹರಿವು ಉತ್ತಮವಾಗಿರುತ್ತದೆ. ಸ್ನೇಹಿತರು ಅಥವಾ ಸಾಮಾಜಿಕ ಸಂಪರ್ಕಗಳ ಮೂಲಕ ಆರ್ಥಿಕ ಲಾಭ ಅಥವಾ ಹೊಸ ಅವಕಾಶಗಳು ಸಿಗುತ್ತವೆ. ಜೊತೆಗೆ ಅನಿರೀಕ್ಷಿತ ಮತ್ತು ಅತಿಯಾದ ಖರ್ಚುಗಳು ಹೆಚ್ಚಾಗುತ್ತವೆ. ಆರೋಗ್ಯ, ವಿದೇಶಿ ವ್ಯವಹಾರಗಳು ಅಥವಾ ಐಷಾರಾಮಿ ವಸ್ತುಗಳ ಕಡೆ ಈ ಒಂದು ಖರ್ಚುಗಳು ಇರಬಹುದು. ನೇರ ಸಲಹೆ ಏನೆಂದರೆ ವಿಮೆ, ಪಿತ್ರಾರ್ಜಿತ ಆಸ್ತಿ ಅಥವಾ ಅನಿರೀಕ್ಷಿತ ಮೂಲಗಳಿಂದ ಲಾಭದ ಸಾಧ್ಯತೆಗಳು ಇರುತ್ತೆ. ಹೂಡಿಕೆ ಮಾಡುವಾಗ ಸಂಪೂರ್ಣ ಸಂಶೋಧನೆ ಇಲ್ಲದೆ ಹಣವನ್ನು ಹಾಕುವುದು ಅಪಾಯಕಾರಿಯಾಗಿರುತ್ತೆ. ಹಾಗಾಗಿ ಹಣದ ವಿಚಾರದಲ್ಲಿ ಮತ್ತು ವ್ಯವಹಾರದಲ್ಲಿ ಒಂದಿಷ್ಟು ಜಾಗ್ರತೆಯಿಂದ ಇರುವಂಥದ್ದು ಒಳ್ಳೆಯದು. ಇನ್ನು ನಿಮ್ಮ ವೃತ್ತಿಪರ ಪ್ರಯತ್ನಗಳಿಗೆ ಸಾಮಾಜಿಕ ಬೆಂಬಲ ಮತ್ತು ಲಾಭ ಸಿಗುತ್ತದೆ. ಗುರಿಗಳನ್ನು ಸಾಧಿಸಲು ಇದು ಉತ್ತಮ ಸಮಯವಾಗಿದೆ. ಜೊತೆಗೆ ಕಠಿಣ ಪರಿಶ್ರಮಕ್ಕೆ ಮನ್ನಣೆ ಸಿಗುತ್ತದೆ, ಆದರೆ ಫಲಿತಾಂಶಗಳು ನಿರೀಕ್ಷೆಗಿಂತ ವಿಳಂಬವಾಗಬಹುದು. ವಿದೇಶಿ ಸಂಪರ್ಕ, ಸಂಶೋಧನೆ ಅಥವಾ ರಹಸ್ಯ ವಿಷಯಗಳಿಗೆ ಸಂಬಂಧಿಸಿದ ಉದ್ಯೋಗದಲ್ಲಿರುವವರಿಗೆ ತಿಂಗಳ ದ್ವಿತೀಯಾರ್ಧದಲ್ಲಿ ಹೆಚ್ಚಿನ ಪ್ರಗತಿ ಇರುತ್ತದೆ. ಮತ್ತು ನಿಮ್ಮ ಕೆಲಸದ ಮೇಲೆ ಅತಿಯಾಗಿ ಕೇಂದ್ರೀಕೃತವಾಗಿರುವುದರಿಂದ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಸಂಘರ್ಷಗಳು ಉಂಟಾಗಬಹುದು. ಇನ್ನು ನೀವು ಸಾಮಾಜಿಕ ನ್ಯಾಯ ಮತ್ತು ಸತ್ಯದ ಕಡೆಗೆ ನಿಲ್ಲುವವರು. ಡಿಸೆಂಬರ್ ತಿಂಗಳು ನಿಮ್ಮ ದೀರ್ಘಕಾಲದ ಗುರಿಗಳ ಕಡೆ ಒಂದು ದೃಢವಾದ ಹೆಜ್ಜೆಯಾಗದೆ ನಿಮ್ಮ ಜ್ಞಾನ ಮತ್ತು ಶಿಸ್ತಿನಿಂದ ಮುನ್ನಡೆಯಿರಿ. ಶುಭವಾಗಲಿ. ಇನ್ನು ಕುಂಭರಾಶಿಯವರಿಗೆ ಈ ತಿಂಗಳಿನಲ್ಲಿ ನೀವು ಮಾಡಬೇಕಾದ ಪರಿಹಾರಗಳನ್ನು ತಿಳಿಸ್ಕೊಡ್ತೇನೆ. ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜನ್ನು, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ಕುಂಭರಾಶಿಯವರಿಗೆ ಈ ಒಂದು ತಿಂಗಳಿನಲ್ಲಿ ಮಾಡಬೇಕಾದ ಪರಿಹಾರಗಳು ಏನೆಂದರೆ, ಆರೋಗ್ಯ ಸುಧಾರಣೆಗೆ ಪ್ರತಿದಿನ ಕುಜಗ್ರಹ ಸಂಬಂಧಿಸಿದ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಅಂದರೆ ಓಂ ಅಂಗಾರಕಾಯ ನಮಃ ಎಂದು 108 ಬಾರಿ ಜಪ ಮಾಡಿ. ಇದರಿಂದ ನಿಮಗೆ ಎದುರಾಗುವ ಸಂಕಷ್ಟಗಳಿಗೆ ಪರಿಹಾರಗಳು ಸಿಗುತ್ತೆ. ಇನ್ನು ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್